ನಾಲ್ಕು ದಿನಗಳಿಂದ ರಾಜ್ಯದ ವಿವಿಧೆಡೆ ವರುಣನ ಆರ್ಭಟ ಹೆಚ್ಚಾಗಿದೆ. ಅದರಲ್ಲೂ ಬೆಳಗಾವಿಯಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಇನ್ನು ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಬೆಳಗಾವಿಯಲ್ಲಿ ನಿನ್ನೆ ವರುಣನ ಆರ್ಭಟ ಹೆಚ್ಚಾಗಿತ್ತು. ಅದೇ ರೀತಿ ಸತತ 1 ಗಂಟೆಗಳ ಕಾಲ ಮಳೆ ಸುರಿದಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮಳೆಗೆ ಗ್ರಾಮ ಪಂಚಾಯಿತಿ ಒಳಗೇನೆ ನುಗ್ಗಿದ ನೀರು. ಬೈಲಹೊಂಗಲ ತಾಲೂಕಿನ ಸುತ್ತಗಟ್ಟಿ ಗ್ರಾಮ ಪಂಚಾಯಿತಿ ಒಳಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಪಂಚಾಯಿತಿಯಲ್ಲಿನ ದಾಖಲೆಗಳೆಲ್ಲವೂ ಕೂಡ ನೀರು ಪಾಲಾಗೋಗಿದೆ. ಪಂಚಾಯಿತಿ ಒಳಗೆ ನೀರು ನುಗ್ಗಿದ ಪರಿಣಾಮ ಒಳಗಡೆ ಇದ್ದಂತಹ ದಾಖಲೆಗಳೆಲ್ಲವೂ ಕೂಡ ನೀರು ಪಾಲಾಗೋಗಿರುವಂತಹ ಘಟನೆ ನಡೆದಿದೆ. ನದಿಯಂತಾಗಿ ಮಾರ್ಪಟ್ಟ ಗ್ರಾಮದ ಬಹುತೇಕ ಕಾಲೋನಿಯ ರಸ್ತೆಗಳು. ಅಷ್ಟರ ಮಟ್ಟಿಗೆ ಬೆಳಗಾವಿಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಪಂಚಾಯಿತಿ ಒಳಗಿನ ನೀರನ್ನ ಹೊರಹಾಕೋದಕ್ಕೆ ಒಂದು ಕಡೆ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸತತವಾಗಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಅದರಲ್ಲೂ ಬೈಲಹೊಂಗಲ